ನಮಸ್ಕಾರ. ಏಷ್ಯಾ ಜಗತ್ತಿನ ಅತಿ ದೊಡ್ಡ ಖಂಡ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ ಏಷ್ಯಾ ಅಂದ್ರೆ ಬರೀ ಅದರ ಸೈಜ್ ಅಷ್ಟೇ ಅಲ್ಲ. ಅದರ ನಿಜವಾದ ವಿಶೇಷತೆ ಇರೋದು ಅದರ ಅಪಾರವಾದ ವೈವಿಧ್ಯತೆಯಲ್ಲಿ. ಹಾಗಾದ್ರೆ ಒಂದೇ ಒಂದು ಖಂಡ ಇಷ್ಟೊಂದು ವೈವಿಧ್ಯಮಯವಾಗಿರೋಕೆ ಕಾರಣವಾದ್ರೂ ಏನೋ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯವನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲಿಗೆ ಈ ಭೂಪಟವನ್ನೊಮ್ಮೆ ನೋಡಿ. ಬೇರೆಲ್ಲ ಖಂಡಗಳಿಗೆ ಹೋಲಿಸಿದ್ರೆ ಏಷ್ಯಾದ ಅಗಾಧವಾದ ಗಾತ್ರ ಎದ್ದು ಕಾಣಿಸುತ್ತಲ್ವಾ? ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಚಾಚಿಕೊಂಡಿರೋ ಈ ವಿಶಾಲವಾದ ಭೂಪ್ರದೇಶವೇ ಅದರ ವೈವಿಧ್ಯತೆಗೆ ಮೊದಲ ಮತ್ತು ಮುಖ್ಯ ಕಾರಣ. ನೋಡಿ, ಇದೇ ಕಾರಣಕ್ಕೆ ಏಷ್ಯಾವನ್ನ ವೈವಿಧ್ಯತೆಗಳ ಖಂಡ ಅಂತ ಕರೆಯೋದು. ಇದು ಸುಮ್ಮನೆ ಕೊಟ್ಟಿರೋ ಒಂದು ಹೆಸರಲ್ಲ. ಬದಲಾಗಿ ಈ ಖಂಡದ ಭೌಗೋಳಿಕತೆ, ಹವಾಮಾನ, ಪ್ರಾಣಿ ಪಕ್ಷಿಗಳು ಮತ್ತೆ ಸಂಸ್ಕೃತಿಗಳ ಒಂದು ಸಾರಾಂಶ ಅಂತಲೇ ಹೇಳ್ಬೋದು. ಈ ವೈವಿಧ್ಯತೆಯ ಆಳವನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪಯಣ. ಹಾಗಾದ್ರೆ ನಮ್ಮ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ? ಮೊದಲು ಏಷ್ಯಾದ ವೈವಿಧ್ಯತೆಯ ಒಂದು ಪರಿಚಯ, ಆಮೇಲೆ ಅದರ ಭೌಗೋಳಿಕ ರಚನೆ, ಅದನ್ನ ಹೇಗೆ ಬೇರೆ ಬೇರೆ ಪ್ರದೇಶಗಳಾಗಿ ವಿಂಗಡಿಸಿದ್ದಾರೆ ಅಂತ ನೋಡೋಣ. ಜೊತೆಗೆ ಅಲ್ಲಿನ ನದಿಗಳು ಮತ್ತು ಕೊನೆಗೆ ಇಷ್ಟೆಲ್ಲ ವೈವಿಧ್ಯತೆ ಹಿಂದಿನ ಅಸಲಿ ಕಾರಣವನ್ನ ಪತ್ತೆ ಹಚ್ಚೋಣ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಕೆಲವು ನಂಬರ್ಸ್ ನೋಡೋಣ. ಈ ಅಂಕಿ ಅಂಶಗಳನ್ನ ಕೇಳಿದ್ರೇನೆ ಏಷ್ಯಾದ ಅಗಾಧತೆ ಎಂಥದ್ದು ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಭೂಮಿಯ ಮೇಲಿರುವ ಒಟ್ಟು ನೆಲದಲ್ಲಿ 33% ಅಂದ್ರೆ 1/3 ಭಾಗ ಏಷ್ಯಾ ಖಂಡದಲ್ಲೇ ಇದೆ. ಸಿಂಬಳಾಗಿ ಹೇಳೋದಾದ್ರೆ ಭೂಮಿಯ ಮೇಲೆ ನಾವಿಡೋ ಪ್ರತಿ 3 ಹೆಜ್ಜೆಯಲ್ಲಿ 1 ಹೆಜ್ಜೆ ಏಷ್ಯಾದ ನೆಲದ ಮೇಲೆ ಇರುತ್ತೆ. ಇಷ್ಟು ದೊಡ್ಡ ಜಾಗದಲ್ಲಿ ಒಂದೇ ತರಹದ ಭೂಮಿ ಇರೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ಆಕಾಶಕ್ಕೆ ಮುತ್ತಿಕ್ಕೋ ಪರ್ವತಗಳಿವೆ, ವಿಶಾಲವಾದ ಪ್ರಸ್ಥಭೂಮಿಗಳಿವೆ, ಕೋಟ್ಯಾಂತರ ಜನರಿಗೆ ಅನ್ನ ಹಾಕೋ ನದಿ ಬಯಲುಗಳಿವೆ, ಹಾಗೇ ಜೀವವನ್ನೇ ಸುಡುವಷ್ಟು ಬಿಸಿಲಿರೋ ಮರುಭೂಮಿಗಳೂ ಇವೆ. ಸರಿ, ಈಗ ಈ ವೈವಿಧ್ಯತೆಯ ಮೂಲ ಅಂದ್ರೆ ಏಷ್ಯಾದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಸ್ವಲ್ಪ ಡೀಪಾಗೆ ನೋಡೋಣ. ಈ ಫಿಸಿಕಲ್ ಮ್ಯಾಪ್ ಇದೆಯಲ್ಲ, ಇದು ತಾನೇ ಒಂದು ಕತೆ ಹೇಳುತ್ತೆ. ನೋಡಿ, ಒಂದು ಕಡೆ ಕಡು ಕಂದು ಬಣ್ಣದಲ್ಲಿ ಕಾಣೋ ಎತ್ತರದ ಟಿಬೆಟ್ ಪ್ರಸ್ಥಭೂಮಿ, ಇನ್ನೊಂದು ಕಡೆ ಹಸಿರು ಬಣ್ಣದಲ್ಲಿರೋ ಸೈಬೀರಿಯಾದ ತಗ್ಗು ಬಯಲುಗಳು. ಏಷ್ಯಾದ ನೆಲದ ಮೇಲ್ಮೈ ಎಷ್ಟು ನಾಟಕೀಯವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷ್ಯ. ಈ ವೈವಿಧ್ಯತೆಯ ಶಿಖರ ಅಂದ್ರೆ ಅದು ಹಿಮಾಲಯ. ಹಲವು ಪರ್ವತಗಳು ಒಂದೆಡೆ ಸೇರುವ ಪಾಮೀರ್ ಗ್ರಂಥಿ ಅನ್ನೋ ಒಂದು ಜಂಕ್ಷನ್ನಿಂದ ಹರಡಿಕೊಳ್ಳೋ ಈ ಪರ್ವತಗಳು ಜಗತ್ತಿನ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ಗೂ ನೆಲೆಯಾಗಿದೆ. ಇದಕ್ಕೆ ಅಲ್ವಾ ಇದನ್ನ ವಿಶ್ವದ ಛಾವಣಿ ಅಂತ ಕರೆಯೋದು? ಈ ಸಂಕೀರ್ಣ ಭೂಪ್ರದೇಶವನ್ನ ಅರ್ಥ ಮಾಡಿಕೊಳ್ಳೋಕೆ ಇದನ್ನ 5 ಭಾಗಗಳಾಗಿ ವಿಂಗಡಿಸ್ಬೋದು. ಉತ್ತರದಲ್ಲಿ ಸೈಬೀರಿಯಾದ ವಿಶಾಲ ತಗ್ಗುನೆಲ, ಮಧ್ಯದಲ್ಲಿ ಪಾಮಿರ್ ಗ್ರಂಥಿಯಿಂದ ಚಾಚಿಕೊಂಡಿರೋ ಪರ್ವತಗಳ ಜಾಲ, ದಕ್ಷಿಣದಲ್ಲಿ ಅರೇಬಿಯಾ ಮತ್ತೆ ನಮ್ಮ ಡೆಕ್ಕನ್ ಪ್ರಸ್ಥಭೂಮಿಯಂಥ ಗಟ್ಟಿ ಬಂಡೆಗಳ ಪ್ರದೇಶ, ಗಂಗಾ ಸಿಂಧು ನದಿಗಳು ಸೃಷ್ಟಿಸಿರೋ ಫಲವತ್ತಾದ ಬಯಲು, ಮತ್ತು ಪೆಸಿಫಿಕ್ ಸಾಗರದಲ್ಲಿರೋ ಜಪಾನ್, ಫಿಲಿಪೈನ್ಸ್ನಂತಹ ಸಾವಿರಾರು ದ್ವೀಪಗಳು. ಓಕೆ, ಇದುವರೆಗೂ ನಾವು ನೋಡಿದ್ದು ಭೂಮಿಯ ರಚನೆ. ಈಗ ಜನರ ಕಡೆಗೆ ಬರೋಣ. ಇಷ್ಟು ದೊಡ್ಡ ಖಂಡವನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗ್ಲಿ ಅಂತ ಇದನ್ನ 5 ಮುಖ್ಯ ಪ್ರದೇಶಗಳಾಗಿ ವಿಂಗಡಿಸಿದ್ದಾರೆ. ಈ ನಕ್ಷೆ ನೋಡಿದ್ರೆ ಆ ವಿಭಾಗಗಳು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾ, ನೈಋತ್ಯ ಏಷ್ಯಾ ಮತ್ತು ಮಧ್ಯ ಏಷ್ಯಾ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪ್ರತಿ ಪ್ರದೇಶಕ್ಕೂ ತನ್ನದೇ ಆದ ಭೌಗೋಳಿಕತೆ, ತನ್ನದೇ ಆದ ಸಂಸ್ಕೃತಿ, ತನ್ನದೇ ಆದ ಇತಿಹಾಸ ಇದೆ. ಉದಾಹರಣೆಗೆ ಪೂರ್ವ ಏಷ್ಯಾದಲ್ಲಿ ಚೀನಾ, ಜಪಾನ್ನಂಥ ದೇಶಗಳಿವೆ. ಆಗ್ನೇಯ ಏಷ್ಯಾದಲ್ಲಿ ಇಂಡೋನೇಷ್ಯಾ, ವಿಯೆಟ್ನಾಂ ಬರುತ್ತೆ. ನಮ್ಮ ಭಾರತ ಇರೋದು ದಕ್ಷಿಣ ಏಷ್ಯಾದಲ್ಲಿ. ನೈಋತ್ಯ ಏಷ್ಯಾವನ್ನ ನಾವು ಹೆಚ್ಚಾಗಿ ಮಧ್ಯಪ್ರಾಚ್ಯ ಅಂತ ಕರಿತೀವಿ. ಕೊನೆಗೆ ವಿಶಾಲವಾದ ಹುಲ್ಲುಗಾವಲುಗಳನ್ನ ಹೊಂದಿರೋ ಮಧ್ಯ ಏಷ್ಯಾ. ಭೂಮಿಗೂ ಮನುಷ್ಯನಿಗೂ ಇರೋ ಸಂಬಂಧಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಏಷ್ಯಾದ ನದಿಗಳು. ಯಾಕಂದ್ರೆ ಇಲ್ಲಿ ನದಿಗಳೇ ಜೀವ, ನದಿಗಳೇ ಕೃಷಿಯ ಮೂಲ, ನದಿಗಳೇ ನಾಗರಿಕತೆಯ ತೊಟ್ಟಿಲು. ಈ 2 ಚಿತ್ರಗಳನ್ನ ನೋಡಿ. ಇವೆರಡರ ನಡುವೆ ಒಂದು ಅದ್ಭುತ ಸಂಬಂಧ ಇದೆ. ಎಡಗಡೆ ಇರೋ ನದಿಗಳ ನಕ್ಷೆಗೂ ಬಲಗಡೆ ಇರೋ ಭತ್ತದ ಗದ್ದೆಗೂ ನೇರವಾದ ಲಿಂಕ್ ಇದೆ. ನದಿಗಳು ಹೊತ್ತು ತರುವ ಫಲವತ್ತಾದ ಮಣ್ಣಿನಿಂದ ಬಯಲುಗಳು ಸೃಷ್ಟಿಯಾಗತ್ತೆ. ಅದೇ ಬಯಲುಗಳು ಏಷ್ಯಾದ ಪ್ರಮುಖ ಆಹಾರವಾದ ಭತ್ತ ಬೆಳೆಯೋಕೆ ಜೀವ ಕೊಡುತ್ತೆ. ಏಷ್ಯಾದ ಮಧ್ಯದಲ್ಲಿರೋ ಎತ್ತರದ ಪ್ರದೇಶಗಳಿಂದ ನದಿಗಳು 4 ಬೇರೆ ಬೇರೆ ದಿಕ್ಕಿಗೆ ಹರಿಯುತ್ತೆ. ಗಂಗಾ, ಸಿಂಧು ನದಿಗಳು ದಕ್ಷಿಣಕ್ಕೆ ಹರಿದು ಹಿಂದೂ ಮಹಾಸಾಗರ ಸೇರುತ್ತೆ. ಯಾಂಗ್ಟ್ಜೆ, ಮೆಕಾಂಗ್ ನದಿಗಳು ಪೂರ್ವಕ್ಕೆ ಹರಿದು ಪೆಸಿಫಿಕ್ ಸಾಗರ ಸೇರುತ್ತೆ. ಓಬ್, ಯೆನಿಸೈ ನದಿಗಳು ಉತ್ತರಕ್ಕೆ ಹರಿದು
ಆರ್ಕ್ಟಿಕ್ ಸಾಗರ ತಲುಪುತ್ತೆ. ಇನ್ನು ಕೆಲವು ನದಿಗಳು ಯಾವುದೇ ಸಮುದ್ರವನ್ನ ಸೇರದೆ ಒಳನಾಡಲ್ಲೇ ಹರಿದು ಮಾಯವಾಗುತ್ತೆ. ಇಂಥ ಅದ್ಭುತ ನದಿ ವ್ಯವಸ್ಥೆ ಇರೋದ್ರಿಂದ ಏಷ್ಯಾದ ಕೃಷಿ ಕೂಡ ಅಷ್ಟೇ ವೈವಿಧ್ಯಮಯ. ಭತ್ತ, ಗೋಧಿ ಅಷ್ಟೇ ಅಲ್ಲ, ಜಗತ್ತಿನ ರಬ್ಬರ್ ಮತ್ತೆ ಚಹಾ ಉತ್ಪಾದನೆಯಲ್ಲಿ ಏಷ್ಯಾವೇ ನಂಬರ್ 1. ಇಲ್ಲೊಂದು ಶಾಕಿಂಗ್ ವಿಷಯ ಇದೆ ಕೇಳಿ. ಇಡೀ ಜಗತ್ತಿನಲ್ಲಿ ಬೆಳೆಯೋ ಒಟ್ಟು ಭತ್ತದಲ್ಲಿ ಸುಮಾರು 90% ಕೇವಲ ಚೀನಾ ಮತ್ತು ಭಾರತ ಈ ಎರಡೂ ದೇಶಗಳೇ ಉತ್ಪಾದಿಸ್ತವೆ. ಇದು ಏಷ್ಯಾದ ನದಿ ಬಯಲುಗಳ ಶಕ್ತಿಗೆ ಒಂದು ಅದ್ಭುತ ಸಾಕ್ಷಿ. ಇಲ್ಲಿವರೆಗೆ ನಾವು ಏಷ್ಯಾದ ಸೈಜ್, ಭೂಮಿ, ಕೃಷಿ ಎಲ್ಲವನ್ನೂ ನೋಡಿದ್ವಿ. ಈಗ ಫೈನಲ್ ಪೀಸ್ ಆಫ್ ದ ಪಜಲ್. ಇಷ್ಟೆಲ್ಲ ವೈವಿಧ್ಯತೆ ಯಾಕೆ ಬಂತು? ಅದರ ಹಿಂದಿನ ಅಸಲಿ ಕಾರಣ ಏನು? ಅದನ್ನ ಈಗ ತಿಳಿದುಕೊಳ್ಳೋಣ. ಇಷ್ಟೆಲ್ಲ ವೈವಿಧ್ಯತೆಯ ಹಿಂದಿರೋ ಆ ಅಂತಿಮ ಮತ್ತು ಅತೀ ಮುಖ್ಯವಾದ ಕಾರಣ ಅದುವೇ ವಾಯುಗುಣ. ಹೌದು, ಏಷ್ಯಾದ ವಾಯುಗುಣದಲ್ಲಿರೋ ವಿಪರೀತ ವ್ಯತ್ಯಾಸಗಳೇ ಇಲ್ಲಿನ ಗಿಡಮರ, ಪ್ರಾಣಿ ಪಕ್ಷಿ, ಅಷ್ಟೇ ಯಾಕೆ ಮನುಷ್ಯರ ಜೀವನ ಶೈಲಿಯಲ್ಲೂ ವೈವಿಧ್ಯತೆಗೆ ಕಾರಣವಾಗಿದೆ. ಏಷ್ಯಾ ಎಂಥ ದೊಡ್ಡ ಖಂಡ ಅಂದ್ರೆ, ದಕ್ಷಿಣದಲ್ಲಿ ಭೂಮಧ್ಯರೇಖೆಯ ಸುಡುಬಿಸಿಲಿನಿಂದ ಹಿಡಿದು ಉತ್ತರದಲ್ಲಿ ಆರ್ಕ್ಟಿಕ್ನ ಕೊರೆಯೋ ಚಳಿವರೆಗೂ ಹರಡ್ಕೊಂಡಿದೆ. ಇದರಿಂದ ತಾಪಮಾನದಲ್ಲಿ ಅಂಚು ವ್ಯತ್ಯಾಸ ಆಗತ್ತೆ. ಹಾಗೆಯೇ ಮಾನ್ಸೂನ್ ಮಾರುತಗಳು ಕೆಲವು ಕಡೆ ವಿಪರೀತ ಮಳೆ ಸುರಿಸಿದ್ರೆ, ಇನ್ನೂ ಕೆಲವು ಪ್ರದೇಶಗಳನ್ನ ಒಣ ಮರುಭೂಮಿಗಳನ್ನಾಗಿ ಮಾಡಿವೆ. ಈ ಬೇರೆ ಬೇರೆ ವಾಯುಗುಣದಿಂದ ಏನಾಗತ್ತೆ? ಬೇರೆ ಬೇರೆ ತರಹದ ಸಸ್ಯವರ್ಗ ಹುಟ್ಕೊಳ್ಳುತ್ತೆ. ಹೇಗಂದ್ರೆ, ಆರ್ಕ್ಟಿಕ್ ಹತ್ರ ಮರಗಳೇ ಇಲ್ಲದ ಟುಂಡ್ರಾ ಪ್ರದೇಶ, ಸೈಬೀರಿಯಾದ ದಟ್ಟವಾದ ಟೈಗಾ ಕಾಡುಗಳು, ಮಧ್ಯ ಏಷ್ಯಾದ ಹುಲ್ಲುಗಾವಲು, ಅರೇಬಿಯಾದ ಮರುಭೂಮಿ ಮತ್ತು ಆಗ್ನೇಯ ಏಷ್ಯಾದ ದಟ್ಟ ಮಳೆಕಾಡುಗಳು. ಹೀಗೆ ಜಗತ್ತಿನಲ್ಲಿರುವ ಬಹುತೇಕ ಎಲ್ಲಾ ರೀತಿಯ ನೈಸರ್ಗಿಕ ಸಸ್ಯವರ್ಗ ಏಷ್ಯಾದಲ್ಲಿ ಕಂಡುಬರುತ್ತೆ. ಹೀಗೆ ಏಷ್ಯಾದ ಭೂಮಿಯ ರಚನೆ, ಅದರಿಂದ ಉಂಟಾದ ವಾಯುಗುಣ, ಇವೆರಡೂ ಸೇರಿ ಇಲ್ಲಿನ ಪ್ರತಿಯೊಂದರಲ್ಲೂ ಅಂದ್ರೆ ಗಿಡಮರ, ಕೃಷಿ, ಆಹಾರ, ಭಾಷೆ, ಸಂಸ್ಕೃತಿ ಎಲ್ಲದರಲ್ಲೂ ಒಂದು ಅದ್ಭುತ ವೈವಿಧ್ಯತೆಯನ್ನು ಸೃಷ್ಟಿಸಿವೆ. ಅದಕ್ಕೆ ಇದನ್ನ ವೈವಿಧ್ಯತೆಗಳ ಖಂಡ ಅಂತ ಕರೆಯೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ. ಭೂಗೋಳವೇ ನಮ್ಮ ಜೀವನವನ್ನ ಇಷ್ಟೊಂದು ರೂಪಿಸುತ್ತೆ ಅನ್ನೋದಾದ್ರೆ, ಇವತ್ತು ಬದಲಾಗ್ತಿರೋ ಈ ಪರಿಸರ ಏಷ್ಯಾದ ಭವಿಷ್ಯದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಬೋದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?